ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಒಂದು ಕಸ್ಟಮರ್ ಬ್ಲೌಸ್ ಕೊಟ್ಟೋಗಿದ್ದಾರೆ. ಇದ್ರದ್ದು ಪ್ರಾಬ್ಲಮ್ ಏನು ಅಂದರೆ, ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತೈತೆ. ಅಂದರೆ ನಮಗೆ ಚೆಸ್ಟ್ ಆಗಲಿ ಎಲ್ಲ ಚೆನ್ನಾಗೈತೆ. ಈ ಭುಜ ಹತ್ರ ನೋಡಿ, ಇಲ್ಲಿ ಭುಜ ಕಾಣಿಸ್ತೈತಲ್ಲ, ಇಲ್ಲಿ ಕ್ರಾಸಾಗಿ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಆ ಭುಜ ಅನ್ನೋದು ಕರೆಕ್ಟಾಗಿ ನಮಗೆ ಉಕ್ಸ್ ಹಾಕೊಂಡಾಗ ಏನು ಎದ್ದಲ್ದಿದ್ದಂಗೆ ಚೆನ್ನಾಗೈತೆ. ಈ ರೀತಿ ಕ್ರಾಸಲ್ಲಿ ಒಂದು ಪಾಯಿಂಟು. ಮತ್ತು ಬ್ಲೌಸಿನ ಶೋಲ್ಡ್ರ್ ಐತಲ್ಲ, ಅದು ಜಾಸ್ತಿ ಐತಂತೆ. ಶೋಲ್ಡ್ರ್ ಏನಂದರೆ ನಮ್ಮ ಹ್ಯಾಂಡ್ಸ್ ಜಾಯಿಂಟ್ ಮಾಡಿರ್ತೀವಲ್ಲ, ಅದು ಕೆಳಗಡೆ ಬರುತ್ತೆ ಅಂತಂದು. ಅಂದರೆ ಅಲ್ಲೆಲ್ಲ ನೆರಿಗೆ ಫುಲ್ಲು ಶೋಲ್ಡ್ರು ಇಂದ ಹಿಡಿದು ಕಂಕಳ ಸುತ್ತಲೂ ನಮಗೆ ನೆರಿಗೆ ಥರ ಬರುತ್ತೆ. ಈ ರೀತಿ ಹೇಳಿದ್ದಾರೆ. ನೋಡಿ, ನಾನು ಮಾರ್ಕ್ ಮಾಡ್ತೀನಲ್ಲ, ಇಲ್ಲಿಂದ ಹಿಡಿದ್ಬಿಟ್ಟು ನೀಟಾಗಿ ಫುಲ್ಲು ಎಲ್ಲ ಕಡೆನೂ ನಮಗೆ ಶೋಲ್ಡ್ರ್ ಅನ್ನೋದು ಸುಕ್ಕಲು ಬರುತ್ತೆ. ರವಂಡ್ ಫುಲ್ಲು ಶೋಲ್ಡ್ರ್ ಹತ್ರ ರವಂಡ್ ಎಲ್ಲ ನಮಗೆ ನೆರಿಗೆ ಬರುತ್ತೆ ಅಂತ ಅವರು ಕಸ್ಟಮರ್ ಪ್ರಾಬ್ಲಮ್ ಇದು ಹೇಳಿದ್ದಾರೆ. ಇದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು, ಹೇಗೆ ಇದನ್ನು ಸೊಲ್ಯೂಷನ್ ಮಾಡಬೇಕು ಅನ್ನೋದು ಹೇಳ್ತಾಯಿದ್ದೀನಿ. ಇವಾಗ ಇದು ಆರ್ಮ್ ರೌಂಡ್ ಏನಾಯ್ತೋ ಅಲ್ಲೆಲ್ಲ ಫುಲ್ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗೈತೆ. ಮುಂದೆ ಚೆಸ್ಟ್ ಆಗಲಿ ಹಿಂದ್ಗಡೆ ಡೀಪ್ ಆಗಲಿ ಎಲ್ಲೂ ಎತ್ಕೊಳ್ಳೋದಿಲ್ಲ. ಅವರು ಹೇಳಿದ್ದೆಲ್ಲ ಒಂದೇ ಪ್ರಾಬ್ಲಮ್ಮು. ಇಲ್ಲಿ ನನಗೆ ನೋಡಿ, ಈ ರೀತಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ಸುತ್ತೂರ ನನಗೆ ನೆರಿಗೆ ಬರುತ್ತೆ. ಈ ರೀತಿ ಬ್ಲೌಸ್ ಹಾಕೊಂಡಾಗ ನನಗೆ ಅದೆಲ್ಲ ಸುಕ್ಕಲು ಬರುತ್ತೆ. ಮುಂದೆ ಕೂಡ ಅಷ್ಟೇ. ಒಟ್ಟಿನಲ್ಲಿ ನಮಗೆ ಮುಂದೆ ಹಿಂದೆ ಎರಡು ಕಡೆನೂ ನನಗೆ ಅದೊಂದೇ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಹೇಗೆ ಕಟ್ ಮಾಡಬೇಕು ಅಂತಂದು ಒಂದು ಸಲ ನೋಡೋಣ. ನಾವು ಅವ್ರ ಕಸ್ಟಮರ್ ಹೇಳೋದನ್ನು ನಾವು ಸ್ವಲ್ಪ ಕೇಳಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಶೋಲ್ಡ್ರ್ ಜಾಸ್ತಿ ಆಗೈತಾ, ನೆಕ್ ಬಿಡ್ತ್ ಜಾಸ್ತಿ ಆಗೈತಾ ಅಂತ ನಮಗೆ ಈ ಬ್ಲೌಸು ಅವ್ರು ಹೇಳಿದ್ರೇ ನಮಗೆ ಗೊತ್ತಾಗ್ಬಿಡ್ತದೆ. ಯಾಕೆ ನಮಗೆ ಇದು ಪ್ರಾಬ್ಲಮ್ ಬಂದೈತೆ ಅಂತ ನಾವು ಆ ಬ್ಲೌಸ್ ನೋಡಿ ಗೊತ್ತಾಗಬೇಕು. ಕಸ್ಟಮರ್ ಯಾವಾಗ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಕಸ್ಟಮರ್ ನಮ್ಮನ್ನು ಬಿಟ್ಟೋಗೋದಿಲ್ಲ. ಇದೊಂದು ವಿಷಯ ಹೇಳ್ತೀನಿ. ಬನ್ನಿ, ಇವಾಗ ಬ್ಲೌಸ್ ಕಟ್ ಮಾಡೋದು ಏನು ಅಂತ ಹೇಳ್ತೀನಿ. ಫಸ್ಟು ನಾವು ಬ್ಲೌಸ್ ಅನ್ನೋದು ಚೆಸ್ಟ್ ನೋಡ್ಕೋಬೇಕು. ಇದನ್ನು ಚೆಸ್ಟ್ ಅನ್ನೋದು ನೀಟಾಗೈತೆ. ಚೆಸ್ಟ್ ಪಾಯಿಂಟ್ ಅನ್ನೋದು ನಾನು ಟೇಪಿಂದ ಅಳತೆ ಮಾಡ್ಕೊಂಡು ನೋಡ್ಕೊಳೋದು. ನೋಡಿ, ಈ ರೀತಿ ನೀಟಾಗಿ ಹಾಕ್ಕೋಬೇಕು. ಯಾವುದೇ ರೀತಿ ಸುಕ್ಕಲಿಲ್ದಲೇ ನೀಟಾಗಿ ಹಾಕ್ಕೋಬೇಕು. ಸ್ವಲ್ಪ ಈಗ ಇದು ಕೂಡ ಅಷ್ಟೇ, ರವಂಡ್ ಅಂದರೆ ರವಂಡಲ್ಲ, ಇದು ಒಂಥರ ಯು ಶೇಪ್ ಇಟ್ಟಿದ್ದಾರೆ, ಚೆನ್ನಾಗೈತೆ. ಹಾಕ್ಕೊಂಡು ತೋರಿಸಿದ್ದಾರೆ. ಅಂದರೆ 17 ಐತೆ. 17 ಅಂದರೆ 35ವರೆಗೂ ಬರುತ್ತೆ ಇದು ಚೆಸ್ಟು. ಈ 35 ಚೆಸ್ಟ್ ಬಂದಾಗ 34 ಥರನೇ ತಗೋಬೇಕು ನಾವು. 36 ಅಂತ ದೊಡ್ಡ ಬ್ಲೌಸು ಇದು ನಾವು 36ಗೆ ಹೋಗಬಾರ್ದು, 34ಅಲ್ಲೇ ಇರಬೇಕು. ಆ ನೆಕ್ ಬಿಡ್ತು ಅದೆಲ್ಲ 34ಅಲ್ಲಿ ಇಟ್ಟಾಗ ಆವಾಗ ಹಾಕ್ಕೊಂಡಾಗ ಕರೆಕ್ಟಾಗಿ ಆಗುತ್ತೆ. ನಾನೇನು ಹೇಳ್ತೀನಿ ಗೊತ್ತಾ, ಫಸ್ಟು ನಾನು ಹಾರ್ಮೋನ್ ರೌಂಡ್ ತಗೊತೀನಿ. ಅಂದರೆ 7.5 ಐತೆ. ಇನ್ನೊಂದು 2 ಪಾಯಿಂಟ್ ಅನ್ನೋದು ಜಾಸ್ತಿ ತಗೊತೀನಿ. ಅಂದರೆ 1 ಪಾಯಿಂಟ್ ತಗೊತೀನಿ ಅಷ್ಟೇ. 7.6 ಅಷ್ಟು ತಗೊತೀನಿ. ಅಂದರೆ ಅಲ್ಲಿ ಕಂಕಳದಿಂದ ಸ್ವಲ್ಪ ಈ ಕಡೆ ಮುಂದಕ್ಕೆ ಐತೆ ಅಂತ ಇದ್ರದ್ದು ಅರ್ಥ. 7.5 ಅಂತಂದರೆ ಅದು ಭಾಳ ಕಮ್ಮಿ ಆಗಿಬಿಡ್ತದೆ. 7.6 ತಗೊಂಡಿದ್ದೀನಿ ನಾನು. ಇವಾಗ ಫಸ್ಟು ನಾವು ಲೈನಿಂಗ್ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಕೆಳಗಡೆ ಹೆಚ್ಚು ಕಮ್ಮಿ ಇಲ್ದಲೆ ಒಂದು ಲೈನ್ ಹಾಕ್ಕೊಬೇಕು. ಹಾಕ್ಕೊಂಡು ಟೇಪಲ್ಲಿ ನಾವು ಹೈಟ್ ಎಷ್ಟಿದೆ ಅಂತನೋ 13.5 ಬಂದಿದೆ ಹೈಟು. ಇದು ಸೆಕೆಂಡ್ ಅದು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಸ್ವಲ್ಪ ಹೆಚ್ಚು ಕಮ್ಮಿ ಐತೆ ಕೆಳಗಡೆ, ಅದಕ್ಕೆ ಇನ್ನೊಂದು ಲೈನ್ ಹಾಕ್ಕೊಂಡ್ಬಿಟ್ಟು ಇವಾಗ ಲೆಂತ್ ತಗೊಂಡೋಣ. ಲೆಂತ್ ಎಷ್ಟು? 13.5 ಐತೆ. ರೆಡಿ ಬ್ಲೌಸು 13.5ಗೆ ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆ ಕಚ್ಚಿಗೋಸ್ಕರ ಇನ್ನೊಂದು ಪಾಯಿಂಟ್ ಸ್ಟ್ರೈಟಾಗಿ ಅಲ್ಲಿ ಒಂದು ಸಲ ಮಾರ್ಕ್ ಮಾಡ್ಕೊಳ್ಳೋಣ. ಸೈಡ್ ನಾವು ಕಟಿಂಗ್ ಮಾಡ್ತೀವಲ್ಲ ಅಲ್ಲಿ ಕೂಡ ಒಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋದು. ತುಂಬ ನಿಧಾನಕ್ಕೆ ಹೇಳ್ತಾಯಿದ್ದೀನಿ, ಒಂದು ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಈಗ ಸ್ಕೇಲ್ ಇಟ್ಕೊಂಬಿಟ್ಟು ನೀಟಾಗಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ಕೆಳಗಡೆ ಮಾರ್ಜಿನ್ಗೋಸ್ಕರ. ಅದು ಕಟಿಂಗ್ ಲೈನು, ಇದು ಸ್ಟಿಚಿಂಗ್ ಲೈನ್. ಈ ರೀತಿ ಇವಾಗ 7.6 ತಗೊಂಡಿದ್ದೀವಲ್ಲ ನಾವು, ಅದನ್ನು 3 ಭಾಗ ಮಾಡ್ಕೋಬೇಕು ನಾವು. 3 ಭಾಗ ಅಂತಂದರೆ 2.5 ಬರ್ತದೆ. 2.5 ಬಂದರೆ ಅದನ್ನು 1/4 ಇಂಚು ನಾವು ಈ ಕಡೆ ಹಾಕೋಬೇಕು. ಅಂದರೆ ಫುಲ್ ಶೋಲ್ಡರ್ ರೆಡಿ ಆದಾಗ ನೋಡಿ 7.6 ಬರುತ್ತಲ್ಲ, ಅದಕ್ಕೆ ನಾನೇನು ಹೇಳ್ತೀನಿ, 3 ಇಂಚ್ ಅನ್ನೋದು ಸೇರಿಸ್ರಿ ಅಂತ ಹೇಳ್ತೀನಿ. ಆವಾಗ ನಮಗೆ 10.6 ಬರುತ್ತೆ. 10.6 10.6 6 ಪಾಯಿಂಟ್ವರೆಗೂ ಬಂತು. ಅದನ್ನು ಒಂದು ಸಲ ನೀಟಾಗಿ ಬಾಕ್ಸ್ ಥರ ರೆಡಿ ಮಾಡ್ಕೋಬೇಕು.
ನಾನೇನು ಹೇಳ್ತೀನಿ 7.6ಗೆ 3 ಇಂಚು ಸೇರಿಸಿದ್ರೆ ನಮ್ಮ ಚೆಸ್ಟ್ ಲೂಸ್ ಅನ್ನೋದು ಬರುತ್ತೆ ಅಂತ ಹೇಳ್ತೀನಲ್ಲ, ಅದೇ ಥರನೇ ಇವಾಗ ನಾನು ಲೈನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಕಟ್ಟಿಂಗ್ ಲೈನು, ಇದು ಬಂದುಬಿಟ್ಟು ಸ್ಟಿಚಿಂಗ್ ಲೈನ್. 7.6 ಐತಲ್ಲ, ಅದಕ್ಕೆ 3 ಇಂಚ್ ಸೇರಿಸಿದ್ರೆ ನಮಗೆ ಖರ್ಚು ಮತ್ತು ನಮ್ಮ ಎದೆ ಸುತ್ತಳತೆ ಸಿಗುತ್ತೆ. ಯಾವುದೇ ಬ್ಲೌಸ್ಗಾಗಲಿ ಇದೇ ಥರನೇ ಮಾಡ್ಕೊಂಡೋಗ್ರಿ, ಆವಾಗ ನಮಗೆ ಕರೆಕ್ಟಾಗಿ ಸಿಕ್ಕಿಬಿಡುತ್ತೆ ಚೆಸ್ಟ್ ಲೂಸ್. ಯಾಕಂದರೆ ಬ್ಲೌಸ್ ನಾವು ಹಿಂಗೆ ಇಟ್ಕೊಂಡು ಅಡ್ಡಡ್ಡ ನೋಡೋಷ್ಟರೊಳಗೆ ಸ್ವಲ್ಪ ಹಿಗ್ಗಿರುತ್ತಲ್ಲ, ಗೊತ್ತಾಗಲ್ಲ ಅಂತ ನಾನು ಇದನ್ನು ನೋಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನಾನು ಭಾಳ ಬ್ಲೌಸ್ ಈ ರೀತಿಯೇ ನೋಡೋದು. ಅದರಿಂದ ಅಂದರೆ ಜಾಸ್ತಿ ಕಂಕ್ಳು ಲೂಸ್ ಇದ್ದಾಗ ಸ್ವಲ್ಪ ನೋಡ್ಕೋಬೇಕು, ಅವ್ರೇನು ಹೇಳ್ತಾರೆ ಅನ್ನೋದು ಗಮನಿಸ್ಬೇಕು ಅನ್ನೋದು ನಾನು ಅದಕ್ಕೆ. ಇವಾಗ ನಮಗೆ ಕಂಕ್ಳ ಹತ್ರ ಲೂಸ್ ಬಂದರೆ ಇದನ್ನೇ ಫಾಲೋ ಮಾಡಿದ್ರೆ ತಪ್ಪಾಗುತ್ತಲ್ಲ, ಅದಕ್ಕೆ ಬ್ಲೌಸಲ್ಲಿ ಒಂದು ಸಲ ನೋಡ್ಕೋಬೇಕು, ತಿರ್ಗಾ ಈ ರೀತಿ ನೋಡ್ಕೋಬೇಕು. ನೋಡಿರಿ 9 ಇಂಚ್ವರೆಗೂ ಐತೆ ನಮಗೆ. ಇದೇನು ಅಷ್ಟೊಂದು ಹೆವಿ ಡೀಪ್ ಅಲ್ಲ, ಅಂದರೆ 10-10.5 ಅಷ್ಟು ಬಂದರೆ ಹೆವಿ ಡೀಪ್ ಆಗುತ್ತೆ. 9 ಇಂಚ್ ಬಂದರೆ ನಾರ್ಮಲ್ ಡೀಪೇ. ಇವರು ಒಂದು ಸಲ ನಾನು ನೋಡಿದೆ, ಅವರು ಮೆಜರ್ಮೆಂಟ್ ನೋಡಿದೆ, ಶೋಲ್ಡರ್ ಮೆಜರ್ಮೆಂಟು, ಅದಕ್ಕೆ ನನ್ನ ಜಾಸ್ತಿ ಐತೇನೋ ಅಂತಂದು. ಏನಿಲ್ಲ, ಅವ್ರಿಗೂ ಕೂಡ 13.5 ಅಷ್ಟು ಐತೆ, ಅಷ್ಟೇ ನಾರ್ಮಲಾಗೇ ಐತೆ ಅವ್ರದ್ದು. ಇವಾಗ ನಾನು 7.6 ಐತಲ್ಲ, ಅದನ್ನು 3ನೇ ಭಾಗ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಡಿವೈಡೆಡ್ ಬೈ 3 ಈ ರೀತಿ ಮಾಡಿದ್ರೆ 2.5 ಬರುತ್ತೆ. 2.5ಗಿಂತ ಅಂದರೆ ರೆಡಿ 2.5, ಹೊಲ್ದ ಮೇಲೆ 2.5 ಬರಬೇಕು ನಮಗೆ. ಅಲ್ಲಿ ಕಟ್ ಮಾಡೋ ಸಾರಿ ಹೊಲ್ದ ಮೇಲೆ ಫಸ್ಟ್ ಹಾಕಿರೋದು ನಾನು ಕಟ್ಟಿಂಗ್ ಲೈನು, ಮತ್ತು ಬಂದು ಸ್ಟಿಚಿಂಗ್ ಲೈನು, ಆ ರೀತಿ. ಇವಾಗ ಅವ್ರ ಬ್ಲೌಸ್ ತಗೊಂಬಿಟ್ಟು ಅವರದು ಎಷ್ಟಿದೆ ಅಂತ ನೋಡೋಣ. ನೋಡಿರಿ, 2 ಇಂಚು 2.25 ಇಂಚ್ವರೆಗೂ ಐತೆ. ಇಲ್ಲ, ಅದು 2.5 ಐತೆ. ಒಂದು ಸ್ವಲ್ಪ ನೋಡ್ಕೊಳ್ಳಲಿಲ್ಲ ನಾನು, 2.5 ಬಂದೈತೆ. ಇನ್ನೊಂದು ಸಲ ನೋಡಿದಾಗ 2.5 ಬಂತು, ಅದು ಇದಾಗೈತೆ. ನೋಡಿ, ನಾವಲ್ಲೇನು ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಂದ ಕರೆಕ್ಟಾಗಿ 2 ಇಂಚಿಗೆ ಹಾಕ್ಕೋಬೇಕು ನೀಟಾಗೆ. ಆ ರೀತಿ ನಾನು ನೀಟಾಗೆ 2.5 ಮಾರ್ಕ್ ಕೊಟ್ಟಿದ್ದೀನಿ. ಈ ರೀತಿ ಅಂದರೆ ನಮಗೆ ಫುಲ್ ಶೋಲ್ಡರ್ ಬಂದುಬಿಟ್ಟು 5.5 ಬರಬೇಕು. 5.5 ಮಾರ್ಕ್ ಮಾಡ್ಕೊಬಿಟ್ಟು ಅದರಲ್ಲಿ 2.5 ಅನ್ನೋದು ಶೋಲ್ಡ್ರ್ ಕೊಟ್ಟು, ನೆಕ್ ವಿಡ್ತ್ ಅನ್ನೋದು 2.5 ಕೊಟ್ಟಿದ್ದೀನಿ. ಅದಕ್ಕೆ ಖರ್ಚು ಕೂಡ ಹಾಕ್ಕೋಬೇಕು. ನೋಡಿರಿ, ಆ ಖರ್ಚು ಅನ್ನೋದು ಬ್ಲೌಸ್ ಇಟ್ಕೊಂಡ್ರೆ ಅಲ್ಲಿಂದ ಮೇಲಕ್ಕೆ ಬರುತ್ತೆ. ಇನ್ನು ಅಂದರೆ ಅವರು 6 ಇಂಚ್ವರೆಗೂ ಕೊಟ್ಟಿದ್ದಾರೆ ಆ ಬ್ಲೌಸ್ ಅಳತೆ, ಅವರು ಹೊಲ್ದಿದ್ದಾರಲ್ಲ ಅವರು. ನೋಡಿರಿ, ಅಷ್ಟು 1/2 ಇಂಚ್ ಅನ್ನೋದು ಅದು ಅಲ್ಲಿಗೆ ಹೋಗುತ್ತೆ. ಅದೇ ಇದರಲ್ಲಿ ಡಿಫ್ರೆಂಟ್. ಫುಲ್ ಶೋಲ್ಡರ್ 5.5 ಐತೆ, 5.5ಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ನಾವು 6 ಇಂಚ್ ತಗೊಂಡಿದ್ದೀನಿ. ಈ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚ್ ಅನ್ನೋದು ಮೇಲಕ್ಕೈತೆ, ಅದನ್ನು ನೋಡ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಆರ್ಮ್ ಡೌನು ನಾನು 6 ಇಂಚ್ ಕೊಡ್ತಾಯಿದ್ದೀನಿ. ಯಾಕಂದರೆ ಕಂಕಳ ಹತ್ತ ಸರ್ಕೋಬೇಕಲ್ಲ, ಅದಕ್ಕೆ ಕಂಕಳ ಹತ್ತ ಸರ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಅವ್ರದ್ದು ಏನಂದರೆ ಸ್ವಲ್ಪ ಮುಂದಕ್ಕೈತೆ, ಅಂದರೆ 6 ಇಂಚ್ ಕೊಟ್ಟಿದ್ದಾರಲ್ಲ, 6 ಇಂಚ್ ಅನ್ನೋದು ನೆಕ್ ಬಿಡ್ದು ಕೊಟ್ಟಿದ್ದಾರೆ. ಅದು ಇನ್ನೂ ಸ್ವಲ್ಪ ಮುಂದಕ್ಕೆ ಟೈಟ್ ಬಂದಿರುತ್ತೆ. 5.25 ಕೊಟ್ಟಿದ್ದಾರೆ ಇವರು. ಅಂದರೆ ಅವರ ಆರ್ಮ್ ಡೌನ್ ಅನ್ನೋದು 5.25 ಕೊಟ್ಟಿದ್ದಾರೆ, ನಾನು 6 ಇಂಚ್ ಕೊಡ್ತಾಯಿದ್ದೀನಿ. ಇಲ್ಲಿ ಏನು ಡಿಫ್ರೆಂಟ್ ಮಾಡಿದ್ದೀನಿ ಅಂದರೆ, ನೆಕ್ ಬಿಡ್ತ್ ಅನ್ನೋದು ಒಳಗಡೆ ತಗೊಂಡಿದ್ದು ನಾನು, ಆರ್ಮ್ ಡೌನು ಭಾಳ ಕೊಟ್ಟಿದ್ದೀನಿ, ಅಷ್ಟೇ ಡಿಫ್ರೆಂಟು. ಇವಾಗ ನೆಕ್ ಬಿಡ್ತ್ ಭಾಳ ಕೊಟ್ಟು ಆರ್ಮ್ ಡೌನ್ ಕೆಳಗೆ ಕೊಟ್ಟರೆ ನಮಗೆ ತೋಳು ಏರಬೇಕಲ್ಲ, ತೋಳು ಏರ್ತಲೇ ಅದು ಅಲ್ಲಿ ಸ್ಟಕ್ ಆಗಿಬಿಡ್ತದೆ. ಅದಲ್ಲಿ ಜಗ್ದಂಗೆ ಆಗುತ್ತೆ. ತೋಳು ನಮಗೆ ಎಳ್ಕೋಬೇಕಲ್ಲ, ಆವಾಗ ಅದು ಅಲ್ಲೇ ನಿಂತ್ಕೊಬಿಟ್ಟು ಶೋಲ್ಡ್ರ್ ಅನ್ನೋದು ಈ ಕಡೆ ಬಂದುಬಿಡುತ್ತೆ. ಅದೇ ಇದರಲ್ಲಿ ನಮಗೆ ಜಾಸ್ತಿ. ಇವಾಗ ನೋಡಿರಿ, ಇದು 7.6 ಐತಲ್ಲ, ಇದು 1/2 ಇಂಚ್ ಎಕ್ಸ್ಟ್ರಾ ತಗೊತಾಯಿದ್ದೀನಿ. ನಾನು ಕರ್ವ್ ಸ್ಕೇಲಲ್ಲಿ ಹಾಕ್ಕೊಬಿಟ್ರೆ ನಮಗೆ ಫ್ರಂಟಲ್ಲಿ ಡೀಪ್ ಎಷ್ಟು ತಗೋಬೇಕು ಅಂತ ಇದರಲ್ಲೇ ಗೊತ್ತಾಗ್ಬಿಡ್ತದೆ. ಅದು ಫ್ರಂಟ್ ಪಾರ್ಟ್ಗೋಸ್ಕರ ನಾನು ಕರ್ವ್ ಸ್ಕೇಲ್ ಇಟ್ಟು ನೀಟಾಗಿ 1 ಇಂಚಲ್ಲಿ ಈ ಥರ ಮಾರ್ಕ್ ಮಾಡ್ಕೊಬಿಟ್ರೆ ಕರ್ವ್ ಸ್ಕೇಲ್ ಬಂದುಬಿಡುತ್ತೆ. ಅದಕ್ಕಿಂತ 1/2 ಇಂಚ್ ಮೇಲಕ್ಕೆ ಇಟ್ಕೊಳ್ರಿ, ಆವಾಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತಗೋಬೇಕು ಆರ್ಮ್ ಡೌಸು ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದರೆ ಅಲ್ಲಿ ಎಲ್ ಶೇಪಲ್ಲಿ ಐತಲ್ಲ, ಅಲ್ಲಿ ಕರ್ವ್ ತಗೊಳೋದು. ಇವಾಗ ಅದು ನಮಗೆ 7.6 ಅನ್ನೋದು ಬರಬೇಕು. ನೋಡಿ, ಈ ರೀತಿ
ಅದು ಒಳಗಡೆ ಫ್ರಂಟ್ ಪಾರ್ಟಲ್ಲಿ ನಾವು ಒಂದು ಡಾಟ್ ಹಿಡಿತೀವಲ್ಲ, ಅಲ್ಲಿ 7.5 ಅನ್ನೋದು ಕರೆಕ್ಟಾಗಿ ಸಿಕ್ಕಿಬಿಡುತ್ತೆ. ಅಲ್ಲಿ ನಮಗೆ ಫಿಕ್ಸ್ ಆಗಿಬಿಡ್ತದೆ ನೋಡಿ. ಇದು 3 ಇಂಚು 2.25 ಅಷ್ಟು ಕೊಡ್ತಾಯಿದ್ದೀನಿ ಅಷ್ಟೇ. ನಮಗೆ ಭಾಳ ಬ್ರಾಡಾಗಿ ಇರಬಾರ್ದು ಅಂತ ಹೇಳಿದ್ದಾರೆ. ಈ ರೀತಿ ಸ್ಕೇಲಲ್ಲಿ ಇಟ್ಕೊಬಿಟ್ಟು ನೀಟಾಗಿ ಒಂದು ಲೈನ್ ಹಾಕ್ಕೊಂಬಿಟ್ರೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ರೌಂಡ್ ಆದರೂ ಕೊಡ್ಬೋದು, ಇಲ್ಲಾಂದರೆ ಸ್ಟಾರ್ ನೆಕ್ಕು, ಇಲ್ಲಾಂದರೆ ವಿ ಶೇಪು ಈ ರೀತಿ ಕೊಟ್ಕೊಂಡು ಹೋಗ್ಬೋದು ನೋಡಿ. ಅಲ್ಲಿ ನಮಗೇನು ಅಲ್ಲಿ 1 ಇಂಚ್ ಅನ್ನೋದು ಆ ಕಡೆ ನಮ್ಗೆ ಹಾಫ್ ಇಂಚ್ ಬಂದರೂ ಸಾಕು, ನಮಗೆ ಸುತ್ತಲೂ ಬಂದುಬಿಡ್ತದೆ ನೋಡಿ. ಅವ್ರ ಬ್ಲೌಸ್ ಬಂದುಬಿಟ್ಟು ಅಲ್ಲಿದೆ, ಅದನ್ನು ನಾನು ಈ ಕಡೆಯಿಂದ ಸರ್ ಮಾಡಿದ್ದೀನಿ ಅಷ್ಟೇ. ಇದೇನು ದೊಡ್ಡ ಕೆಲಸ ಇಲ್ಲ. ನೀಟಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಬಿಟ್ಟು ನಾವೇನು ಮಾಡಬೇಕು ಅನ್ನೋದು ನೆನ್ಪಿಟ್ಕೊಬಿಟ್ರೆ ಆಗೋಗ್ಬಿಡುತ್ತೆ. ಇವಾಗ ಸೊಂಟದ ಸುತ್ತಾಳ್ತೆ ನೋಡ್ಕೊಳ್ಳೋಣ. ಕಾಜಾ ಪಟ್ಟಿ ಬಿಟ್ಬಿಟ್ಟು ಉಕ್ಸ್ ಪಟ್ಟಿಯವ್ರಿಗೆ ಎಷ್ಟೈತೆ ಅಂತ ನೋಡಿ. ಒಂದೇ ಸಲ ಬ್ಲೌಸ್ ಹಿಡ್ಕೊಂಡು ಸ್ಟ್ರೈಟಾಗಿ ನೋಡಬಾರ್ದು, ಹಂಗೆ ನೋಡಿದ್ರೆ ಸರಿಯಾಗಿ ಸಿಗೋದಿಲ್ಲ. ಈ ರೀತಿ ಸ್ವಲ್ಪನೇ ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು ನೋಡಿ. 30 ಇಂಚು ಅಂದರೆ ಎಷ್ಟು ಬರುತ್ತೆ? 7.5 ಬರುತ್ತೆ. ಡಾಟ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಹೊಸಬ್ರು ಯಾರನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಈ ರೀತಿ ಮಧ್ಯಕ್ಕೆ ಮಡಿಚಿಬಿಟ್ಟು ನಾವು ಸೆಂಟ್ರಲ್ಲಿ ಡಾಟ್ಗೋಸ್ಕರ 3.5 ಇಂಚ್ ಹೈಟ್ ಕೊಡ್ತಾಯಿದ್ದೀನಿ ನೋಡಿರಿ. ಈ ರೀತಿ 3.5ಗೆ ಹೈಟ್ ಕೊಟ್ಬಿಟ್ಟು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಈ ರೀತಿ. ಈಗ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಫ್ರಂಟ್ ಪಾರ್ಟ್ ಕೂಡ ನಾಳೆ ಬರುತ್ತೆ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ, ಯಾಕಂದರೆ ಇದು ಫುಲ್ಲು ಡಿಟೇಲಾಗಿ ಹೇಳ್ತಾ ಇದ್ದೀನಲ್ಲ, ಅದರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಥರ ಇಡ್ತಾಯಿದ್ದೀನಿ. ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋದು ಈ ರೀತಿ. ಅಂದರೆ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ಕಟ್ ಮಾಡಬಾರ್ದು. ಸ್ವಲ್ಪ ನಮ್ಗೆ ನಾವೇನು ಶಾಪೀಸಲ್ಲಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಕಾಣಿಸ್ಬೇಕು, ಆ ರೀತಿ ಕಟ್ ಮಾಡಿರಿ ಫ್ರೆಂಡ್ಸ. ಇಲ್ಲಾಂದರೆ ನಾವು ಕಚ್ಚಿಷ್ಟೇ ಇಡ್ತೀವಿ ಅಂತ ಗೊತ್ತಾಗೋದಿಲ್ಲಲ್ಲ. ಹೊಸಬ್ರಾದರೆ ಇದನ್ನು ನಿಜವಾಗ್ಲೂ ಫಾಲೋ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಗೆರೆ ಮೇಲೆ ಕಟ್ ಮಾಡಿಬಿಟ್ರೆ ಅಲ್ಲಿ ನಮಗೊಂದು 2 ಪಾಯಿಂಟ್ ಅಷ್ಟು ಹೋಗ್ಬಿಡುತ್ತೆ. ಅದರಿಂದ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಟ್ಟು ಕೆಳಗಡೆ ಕೂಡ ಒಂದು ಸಲ ಮಾರ್ಕ್ ಮಾಡ್ಕೋಬೇಕು. ಹೊಲಿಯೋ ಸಾರಿ ಈಸಿ ಆಗುತ್ತೆ. ಹೊಲಿಯೋ ಸಾರಿ ಯಾವಾಗಲೂ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅದನ್ನು ನಾವು ಮೇಲೆ ಕಾಣೋ ಥರ ಹಾಕ್ಕೋಬೇಕು. ಆವಾಗ ನಮಗೆ ಹೊಲಿಯೋ ಸಾರಿ ಈಸಿ ಆಗುತ್ತೆ. ಒಂದು ಒಳಗೆ ಒಂದು ಕೆಳಗೆ ಮಾಡಿಬಿಟ್ರೆ ನಮಗೆ ಡಿಫ್ರೆಂಟ್ ಅನ್ನೋದು ಅಲ್ಲೇ ಹೋಗ್ಬಿಡುತ್ತೆ ಅಂತ. ಬಿಗಿನರ್ಸ್ ಆಗಿದ್ದರೆ ಮಾರ್ಕಿಂಗ್ ಅನ್ನೋದು ಖಂಡಿತವಾಗ್ಲೂ ಹಾಕ್ಕೊಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ.